ವಿಜಯಪುರ ಜಿಲ್ಲೆ ಪ್ರವೇಶಕ್ಕೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ಹೇರಲಾಗಿದೆ. ಹಿಂದಿನಿಂದ ಡಿಸೆಂಬರ್ 14ರವರೆಗೆ ವಿಜಯಪುರ ಜಿಲ್ಲೆಗೆ ನಿಷೇಧವನ್ನು ಹೇರಲಾಗಿದೆ. ಬಸವನ ಬಾಗೇವಾಡಿಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಶ್ರೀಗಳು. ಅವರಿಗೆ ಈಗ ಈ ರೀತಿಯಾಗಿ ಶಾಕ್ ನೀಡಲಾಗಿದೆ. ಮಠಾಧೀಶರ ಬಗ್ಗೆ ಆಕ್ಷೇಪಾರ್ಹ ಪದವನ್ನ ಬಳಸಿರೋದಕ್ಕೆ ಶ್ರೀಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಸಿಎಂ ಕೃಪಾಪೋಷಿತ ಲಿಂಗಾಯತ ಮಠಾಧೀಶರು ಅನ್ನುವಂಥ ಮಾತನ್ನ ಕನ್ನೇರಿ ಶ್ರೀಗಳು ಹೇಳಿದ್ರು. ಶ್ರೀಗಳ ಪ್ರವೇಶಕ್ಕೆ ನಿಷೇಧವನ್ನು ಹೇರಿರೋದಕ್ಕೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ಈಗ ಸಿಡಿದೆದ್ದಿದೆ. ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದ ಹಿಂದೂ ಸಂಘಟನೆಗಳು ಜಿಲ್ಲಾಡಳಿತ ತಕ್ಷಣವೇ ಈ ಆದೇಶವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಚೋದನಕಾರಿ ಭಾಷಣ ಕಾರಣ ನೀಡಿ ಡಿಸಿ ಆನಂದ್ಗೆ ಈ ಆದೇಶವನ್ನ ನೀಡಿದ್ದಾರೆ. ಆದರೆ ಈ ಆದೇಶಕ್ಕೆ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆಯ ಪ್ರವೇಶವನ್ನು ನಿರ್ಬಂಧಿಸಿ ಮತ್ತೊಂದು ವಿವಾದ ಸೃಷ್ಟಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಮುಖಂಡರು, ಮತ್ತೊಂದು ಕಡೆಗೆ ಬಿಜೆಪಿಯ ಮುಖಂಡರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಅಧಿಕಾರ ಬಂದೈತಿ, ಮೊದಲೆಲ್ಲ ಹಿಂದೂ ಮುಖಂಡರುಗಳ ಮೇಲೆ ಜಗದೀಶ್ ಕಾರಂತ್ ಇರ್ಬೋದು, ಪ್ರಮೋದ್ ಮುತಾಲಿಕರು, ಪ್ರವೀಣ್ ಭಾಯ್ ತೊಗಡೆಯರು, ಈ ರೀತಿ ಹಿಂದೂ ಪರ ಮುಖಂಡರುಗಳ ಮೇಲೆ ಜಿಲ್ಲೆಯ ಗಡಿ ಪ್ರವೇಶ ನಿರ್ಬಂಧ ಇರ್ತಿತ್ತು. ಮುಂದುವರೆದ ಭಾಗ ಅಂದ್ರೆ ತುಷ್ಟೀಕರಣ ಎಷ್ಟಾಗೈತೆ ಅಂದ್ರೆ ರಾಜ್ಯ ಸರ್ಕಾರದ್ದು ನಮ್ಮ ಪೂಜ್ಯ ಕನ್ನೇರಿ ಮಠದ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ನಮ್ಮ 2 ತಿಂಗಳ ನಮ್ಮ ಜಿಲ್ಲೆ ಪ್ರವೇಶಿಸಬಾರ್ದಂತೇಳಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಕೂಡಲೇ ಅದನ್ನು ನಾನು ಖಂಡಿಸ್ತೀನಿ. ಯಾಕಂದರೆ ಒಬ್ಬ ಧರ್ಮ, ಒಂದು ಸಂಸ್ಕೃತಿ, ಸನಾತನ ಧರ್ಮ ಎತ್ತಿ ಹಿಡಿಯುವಂಥ ಒಬ್ಬರು ಸ್ವಾಮೀಜಿ ಮೇಲೆ ಈ ರೀತಿ ನಿಷೇಧ ಹೇರುವುದು ಅಕ್ಷಮ್ಯ ಅಪರಾಧ. ವಾಕ್ ಸ್ವಾತಂತ್ರ್ಯವನ್ನು ಎಲ್ಲೇ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕೂ ಕೆಲಸ ಮಾಡ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಗಣೇಶ ಚತುರ್ಥಿ ಮೇಲೆ ನಿರ್ಬಂಧ ಹೇರೋದಕ್ಕೆ ಪ್ರಯತ್ನ ಪಟ್ಟರು. RSS ಬ್ಯಾನ್ ಅಂತಾರೆ, ಈಗ ಸ್ವಾಮೀಜಿಗಳನ್ನು ಬ್ಯಾನ್ ಮಾಡ್ತೀನಿ ಅಂತಂತಾರೆ. ಜಿಲ್ಲಾ ಪ್ರವೇಶ ಹೀಗೆ ಬ್ಯಾನ್ ಅಂತ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದಿನ ದಿವಸದಲ್ಲಿ ಹಿಂದೂಗಳು ಇವರನ್ನೇ ಬ್ಯಾನ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಏನಾಗಬೇಕಂದ್ರೆ ಮುಂದೆ ತಕ್ಷಣಕ್ಕೆ ಈ ಕನ್ನೇರಿ ಶ್ರೀಗಳ ಮೇಲೆ ಹೇರಿರುವಂಥ ನಿರ್ಬಂಧವನ್ನು, ನಿಷೇಧವನ್ನು ತಕ್ಷಣಕ್ಕೆ ಹಿಂಪಡೆಯದಿದ್ದರೆ ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಅತ್ಯಂತ ಉಗ್ರವಾಗಿ ಹೋರಾಟವನ್ನು ನಡೆಸುತ್ತದೆ. ಮತ್ತು ಉಸ್ತುವಾರಿ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ಇದನ್ನು ವಾಪಸ್ ಪಡೆಯಬೇಕು. ಪಡೆಯದಿದ್ದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ವಕಫ್ ವಿರುದ್ಧ ಸ್ವಾಮೀಜಿಗಳು ಹೋರಾಟ ಮಾಡಿದ್ರಂತ ನಿರ್ಬಂಧ ಮಾಡಿದರು. ಗೋ ರಕ್ಷಣೆಯನ್ನು ಇವತ್ತು ಕಟಕರಿಗೆ ಹೋಗುವಂಥ ಗೋಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರಂತ ಅವ್ರ ಮೇಲೆ ನಿರ್ಬಂಧ ಹೇರಿದರು. ಬಡ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅವ್ರ ಮೇಲೆ ನಿರ್ಬಂಧ ಹೇರಿದರು. ಹಿಂದೂಗಳು ಏನು ಮತಾಂತರ ಆಗಿ ಹೋಗಿದ್ರು, ಅವರನ್ನು ಮರಳಿ ವಾಪಸ್ ಹಿಂದೂ ಧರ್ಮ ಕರ್ಕೊಂಬಂದ್ರೆ ಅಂತೇಳಿ ಅವ್ರಿಗೆ ಜಿಲ್ಲಾ ಪ್ರವೇಶ ನಿಷೇಧ ಮಾಡಿದರು, ನಿರ್ಬಂಧ ಮಾಡಿದರು. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.